ಮಹಿಳೆಯರಿಗೆ ಸೀರೆ ವಿತರಣೆ. ವಕೀಲರಾದ ಸುಬ್ಬು ಮತ್ತು ಚಿತ್ರನಟ ಕರಾಟೆ ಶ್ರೀನಿವಾಸ್ ಅವರ ತಾಯಿ ಪೇಟೆ ಚಾಮನಹಳ್ಳಿ ನಾರಾಯಣಮ್ಮ ಬೈಚಪ್ಪ ಅವರ 3ನೇ ಪುಣ್ಯಸ್ಮರಣೆ ಅಂಗವಾಗಿ ಮಹಿಳೆಯರಿಗೆ ಸೀರೆ ವಿತರಿಸಿ ಸಿಹಿ ಊಟ ಉಣಬಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ಸುಬ್ಬು, 3ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ನಮ್ಮ ತಾಯಿಯವರ ಆಶೋತ್ತರಗಳನ್ನು ಮತ್ತು ನಮಗೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನಗಳನ್ನು ಮತ್ತು ಪರೋಪಕಾರಿ ಜೀವನವನ್ನು ಎಂದಿಗೂ ನಡೆಸಿಕೊಂಡು ಬಂದಿದ್ದೇವೆ. ಅವರ ಆಶಯಗಳನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಹೀಗಾಗಿ ಅವರ ನಿಧನ ನಂತರವೂ ಮಾತೃಸ್ಮರಣೆ ಅಂಗವಾಗಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಇತ್ತೀಚೆಗೆ 200 ಹೆಲ್ಮೆಟ್ ವಿತರಿಸುವ ಮೂಲಕ ರಸ್ತೆ ಸುರಕ್ಷತಾ ಸಂಚಾರದ ಜಾಗೃತಿ ಮೂಡಿಸಲಾಯಿತು ಎಂದರು. ವಕೀಲ ಮಂಜುನಾಥ್ ಮಾತನಾಡಿ, ಕಷ್ಟದಲ್ಲಿರುವ ಮಂದಿಗೆ, ಹಸಿದವರಿಗೆ ನೆರವು ನೀಡುತ್ತಿದ್ದ ತಾಯಿ ನಮಗೆಲ್ಲ ಪ್ರೇರಣೆಯಾಗಿದ್ದು, ಕಡು ಕಷ್ಟದಲ್ಲೂ ಅಗತ್ಯವುಳ್ಳವರಿಗೆ ನೆರವು ನೀಡುತ್ತಿದ್ದರು ಎಂದರು. ಈ ಕಾರ್ಯಕ್ರಮದಲ್ಲಿ ಮಂಜುಳಾ, ಸುಗುಣ, ವಿನೋದ, ರಾಮಣ್ಣ, ಶ್ರೀನಿವಾಸಪುರ ಪ್ರಸಾದ್, ವಕೀಲರ ಸಂಘದ ಉಪಾಧ್ಯಕ್ಷ ಸುಬ್ರಹ್ಮಣಿ ಹಾಜರಿದ್ದರು. ನಮ್ಮ ಹೆಸರು ಪ್ರಸಾದ್ ಅಂತ. ನಾವು ಶ್ರೀನಿವಾಸಪುರ ಕಡೆಯಿಂದ ಬಂದಿದ್ದೀವಿ. ಇಲ್ಲಿ ಓದೋದಕ್ಕೆ ಬಂದು ಈ ಒಂದು ಮನೆಯಲ್ಲಿ ಇವರೊಂದು ವಿಶ್ವಾಸದಲ್ಲಿ ಇಲ್ಲಿ ಸೇರಿಕೊಂಡು ನನ್ನನ್ನು ಅವ್ರ ಮಕ್ಕಳಿಗಿನ್ನ ಹೆಚ್ಚಾಗಿ ಸಾಕಿ ನನ್ನ ಒಂದು ದಾರಿ ಇವತ್ತು ಒಂದು ಲೆವೆಲಾಗಿ ಬದುಕಬೇಕು, ಒಂದು ಎಜುಕೇಷನ್ ಮಾಡಬೇಕು, ಒಂದು ಉದ್ಯೋಗಕ್ಕೆ ಸೇರಬೇಕು ಅಂದರೆ ಆ ತಾಯಿ ಇಟ್ಟಿರ್ತಕ್ಕಂಥ ಕೆಲವು ಹಿತನುಡಿಗಳಿಂದಾನೇ ಇವತ್ತು ನಾವು ಚೆನ್ನಾಗಿದ್ದೀವಿ. ನಾವು 20-30 ಕಿಲೋಮೀಟರಿಂದ ಬಂದು ಈ ಮನೆಯಲ್ಲೇ ಇದ್ದು ಇವ್ರ ಹತ್ರನೇ ಓದ್ಕೊಂಡು, ನಾನು ಬಂಗಾರಪೇಟೆಗೆ ಓದಬೇಕಾಗಿದ್ರೆ ಬೆಳಗ್ಗೆ 6 ಗಂಟೆಗೆ ಟಿಫನ್ ಮಾಡಿ ನನ್ನನ್ನು ಕಾಲೇಜಿಗೆ ಕಳಿಸ್ಕೊಟ್ಟು ನನ್ನ ಕಷ್ಟ ಸುಖ ಎಲ್ಲ ನೋಡಿ ಇವತ್ತು ನನ್ನಂತ ಎಷ್ಟೋ ಜನ ಇಲ್ಲಿ ಓದಿ ಇವಾಗ ಅವ್ರು ನೆನೆಸ್ಕೊತಾ ಇದ್ದಾರೆ. ಇವತ್ತು ಆ ತಾಯಿ ಪುಣ್ಯ ಜಾಗಕ್ಕೆ ಸೇರ್ಕೊಂಡಿದ್ದಾರೆ. ಬಟ್ ಆದರೂ ಕೂಡ ಅವರ ಒಂದು ಹೆಸರು ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರ ಮಕ್ಕಳಾಗಿರ್ತಕ್ಕಂಥ ಸೀನಣ್ಣ, ಸುಬ್ಬಣ್ಣ, ಮಂಜಣ್ಣ ಇವರೆಲ್ಲ ಅದರಲ್ಲೂ ನಾವೆಲ್ಲ ಇದ್ದೀವಿ. ಚೆನ್ನಾಗಿ ಅವರು ಜೀವನದಲ್ಲಿ ಒಳ್ಳೆ ದಾರಿಯನ್ನು ತೋರಿಸಿ ಮಕ್ಕಳಿಗೆ ಒಳ್ಳೆ ನಡೆ ನುಡಿಯನ್ನು ಕಳಿಸ್ಕೊಟ್ಟಿರ್ತಾರೆ. ಆ ತಾಯಿಗೆ ಇನ್ನು ಮುಂದೆ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದು ಮಾಡಿ ಜನಕ್ಕೆ ಸೇವೆ ಮಾಡ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕಾರ್ಯಕ್ರಮ ಎಷ್ಟನೇ ವರ್ಷಕ್ಕೆ ತಾಯಿ? ನಮಸ್ಕಾರ. ಇವತ್ತು ಏನು ನಮ್ಮಮ್ಮ ನಾರಾಯಣಮ್ಮನವರ 3ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯದ ನಿಮಿತ್ತ ಏನೋ ಒಂದು ನಮ್ಮ ತಾಯಿ ಸಮಾನರಾದ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ವಿತರಣೆ ಕಾರ್ಯಕ್ರಮ ಮತ್ತು ಅದಾದ ನಂತರ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಏನೋ ಒಂದು ನಮ್ಮ ತಾಯಿಯವರ ಒಂದು ಮಾತುಗಳು ಮತ್ತು ಹೆಂಗೆ ಬದುಕಬೇಕು, ಕಷ್ಟದಲ್ಲಿ ಬಂದವ್ರಿಗೆ ಕಷ್ಟಕ್ಕೆ ಆದ್ಕೊಳ್ಳೋದು, ಮತ್ತು ಹಸುವಿನಿಂದ ಬಂದವ್ರಿಗೆ ಊಟ ಆಗಬೇಕು, ಇಂಥದ್ದೆಲ್ಲ ಅವರ ಮಾತುಗಳೇ ನಮಗೆ ಸ್ಫೂರ್ತಿಯಾಗಿ ಇವತ್ತು ಏನು ನಾವು ಒಂದು ಚಿಕ್ಕ ಚಿಕ್ಕ ಸೇವೆಗಳು ಮಾಡೋದಕ್ಕೆ ಪ್ರೇರಣೆಯಾಗಿದೆ. ನಾವು ಅಷ್ಟೇ ನಮ್ಮ ಒಂದು ಜೀವ ಇರೋ ತನಕ ನಮ್ಮ ತಾಯಿಯವರ ಒಂದು ಮಾತುಗಳನ್ನ ನಡೆಸ್ಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ 3ನೇ ವರ್ಷದ ಪ್ರತಿ ವರ್ಷ ನೀವು ತಾಯಿಯವರ ನೆನಪಲ್ಲಿ ಮೊನ್ನೆನೂ ಹೆಲ್ಮೆಟ್ ವಿತರಣೆ ಮಾಡಿದ್ರಿ, ಆಮೇಲೆ ಬಡ ಜನರಿಗೆ ಸೀರೆಗಳು ಕೊಡ್ತಾ ಇದ್ದೀರಾ, ಮೊನ್ನೆ ಇನ್ನೊಂದು ಸೇವೆ ಮಾಡಿದ್ದೀರಾ. ಇದಕ್ಕೆಲ್ಲ ಪ್ರೇರಣೆ ಅಮ್ಮ ಅವರನ್ನ, ಅಮ್ಮ ಹಾಕೊಟ್ಟ ಹಾದಿನ? ಹೌದು, ನಮ್ಮ ತಾಯಿಯವರು ಬದುಕಿದ್ದ ಒಂದು ರೀತಿನೇ ನಾವು ಬದುಕಬೇಕು ಅಂತ ಅಂದ್ಬಿಟ್ಟು ನಮಗೆ ಒಂದು ಪ್ರೇರಣೆ. ಎಷ್ಟು ಸೀರೆ 200 ಸೀರೆ ವಿತರಣೆ ಮಾಡಿದ್ರು. ಬೈಚಪ್ಪ ಇದೆ ನಮ್ಮ ತಮ್ಮವ್ರು ಏನು ಹೇಳಿದ್ರು ಅದನ್ನ ಇಲ್ಲ, ಅದನ್ನ ಹೇಳ್ತಾರದು. ಇನ್ನು ಹೆಚ್ಚಿಗೆ ನಮ್ಮ ತಮ್ಮವ್ರು ಏನು ಹೇಳ್ತಾರೋ ಅದನ್ನ ನಾವು, ನಮ್ಮ ತಾಯಿಯವ್ರು ಏನು ಹೇಳಿದ್ರು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಇವತ್ತಿನ 3ನೇ ವರ್ಷದ ನಮ್ಮ ತಾಯಿಯವರದು ಪುಣ್ಯಸ್ಮರಣೆ ಅಂಗವಾಗಿ ನನ್ನ ತಮ್ಮ ಸುಬ್ಬು ನೇತೃತ್ವದಲ್ಲಿ ಅತಿ ಕಡುಬಡವರಾದಂಥ ಹೆಂಗಸರಿಗೆ ಸೀರೆ ಒಂದು ವಿತರಣೆ ಕಾರ್ಯಕ್ರಮ ಮತ್ತು ಇವತ್ತು ನಾನ್ ವೆಜ್ ಒಂದು ಊಟ ಒಂದು 1000 ಜನಕ್ಕೆ ಊಟದ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ವಿ. ಪ್ರತಿ ವರ್ಷವೂ ಇದೇ ಥರ ನಾವು ಮಾಡ್ತಾಯಿದ್ವಿ. ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಯಿ ಆಶೀರ್ವಾದ ಇದ್ದರೆ ಇನ್ನೂ ಒಂದು ಸುಮಾರು ಜನಕ್ಕೆ ಬಡವರಿಗೆ ಸೇವೆ ಮಾಡುವಂಥ ಆಶೀರ್ವಾದ ನಮ್ಮ ತಾಯಿ ನಮಗೆ ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ